ಕೃಷ್ಣ ಪಾಷಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪಾಷಾ ಅವರು. ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಓಕೆ, ಇನ್ನು ಬೇವಿ ಕಾರಂತರು ಹಾಗೂ ಸತ್ಯ ಅವರ ನಡುವಿನ ಒಡನಾಟ ಹೇಗಿತ್ತು? ಕಾರಂತರ ಜೊತೆ ನಮ್ಮ ಗುರುಗಳ ಜೊತೆ ಸೇರಿ ನಾವು ದಿ ವಿಂಗ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಯಾಕಂದರೆ ಕಾರಂತರು ನಮಗೆಲ್ಲ ಗೊತ್ತಿರೋ ಹಾಗೆ ಯಾವ ರೀತಿಯಾಗಿ ಅವರು ಒಂದು ಆಂದೋಲನವನ್ನು ತೊಗೊಂಬಂದರು. ಅವ್ರ ಜೊತೆ ಕೆಲಸ ಮಾಡಿದಾಗ ಬಹಳ ಸಂತೋಷ ಆಯಿತು. ಜೊತೆಗೆ ನಮ್ಮ ಆ ಕಾಲದಲ್ಲಿ ಕೈರ್ ಅಂತ ಹೇಳಿ ಒಂದು ದೂರದರ್ಶನದಲ್ಲಿ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ನಮ್ಮ MS ಸತ್ಯವ್ರ ಜೊತೆ ಕೂತ್ಕೊಂಡು ನಾವು ಸಾಕಷ್ಟು ವಿಷಯಗಳನ್ನು ಮಾತಾಡಿ ಆ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದು. ಅದರಲ್ಲಿ ನಾನು ಸಹ ನೃತ್ಯವನ್ನು ಸಹ ಮಾಡಿದ್ದೆ ಆ ಒಂದು ಟೆಲಿವಿಷನ್ ಸೀರಿಯಲಲ್ಲಿ. ಅದು ಸಹ ಒಂದು ಅನುಭವ ಆಯಿತು ನಮಗೆ, ಬಹಳ ಒಳ್ಳೆಯ ಅನುಭವ. ಓಕೆ, ಇನ್ನು ಅಮೀರ್ ಖಾನ್ ರವರ ಸತ್ಯಮೇವ ಜಯತೆ ಕಾರ್ಯಕ್ರಮದಲ್ಲೂ ಸಹ ನೀವು ಪಾಲ್ಗೊಂಡಿದ್ರಿ. ಅದರ ಒಂದು ಅನುಭವ ಹೇಗಿತ್ತು? ಅಮೀರ್ ಖಾನ್ ಒಬ್ಬ ಬಹಳ ಒಳ್ಳೆಯ ವ್ಯಕ್ತಿ. ಯಾಕಂದರೆ ಅವರ ಒಂದು ಸತ್ಯಮೇವ ಜಯತೆ ಒಂದು ಡಿಸಿಬಲ್ ಎಪಿಸೋಡ್ ಚಂದೇ ಪೇ ಚಂದ ಅಂತ ಹೇಳಿ ಒಂದು ಹಾಡೇನಿತ್ತು, ಅದು ಸಂಪೂರ್ಣವಾಗಿ ಆ ಒಂದು ನೃತ್ಯ ರೂಪಕವನ್ನು, ಆ ಒಂದು ಕಂಪ್ಲೀಟ್ ಕಾನ್ಸೆಪ್ಟ್ ಡಾನ್ಸ್ನ ನಾನೇ ನೃತ್ಯ ಸಂಯೋಜನೆಯನ್ನು ಮಾಡಿದ್ದೆ. ವೀಲ್ ಚೇರ್ ಮೇಲೆ ಕೂತ್ಕೊಂಡು ಯಾವ ರೀತಿಯಾಗಿ ಅದನ್ನು ತೊಗೊಂಬಂದ್ವಿ ಅಂಥೇಳಿ. ಯಾಕಂದರೆ ಅಮೀರ್ ಖಾನ್ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದರು ಹಿಂದಿಯಲ್ಲಿ, मेरे फिल्मों में रीटेक होते रहते हैं लेकिन असली हीरो आप लोग हैं, ಆ್ಯಕ್ಚುಲಿ ಹೀರೋಸ್ ನೀವು ಅಂಥೇಳಿ ನನ್ನ ಎಲ್ಲ ಶಿಷ್ಯರನ್ನು ಹೇಳಿದರು. ನನ್ನ ಕಂಡು ಅವರಿಗೆ ಬಹಳ ಇಷ್ಟ ಆಯಿತು. ಯಾಕಂದರೆ ಆ್ಯಕ್ಚುಲಿ ಹೀರೋಸ್ನ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ IBN 7 ಅವಾರ್ಡು ಸಹ ಸಿಕ್ಕಿತ್ತು, ದಿ ಸೂಪರ್ ಐಡಲ್ ಮೇಕರ್ಸ್ ಅವಾರ್ಡ್ ಅಂಥೇಳಿ. ಯಾಕಂದರೆ ಇವ್ರನ್ನ ಒಳ್ಳೆಯ ಎಜುಕೇಷನ್ ಕೊಟ್ಟು, ಯಾಕಂದರೆ ಇವತ್ತಿನ ದಿನ ನೀವು ನಮ್ಮ ಶಿಷ್ಯರ ಬಗ್ಗೆ ಮಾತಾಡೋದಾದರೆ ಸುಮಾರು 15 ವರ್ಷದಿಂದ ನನ್ನ ಶಿಷ್ಯರು ನನ್ನ ಜೊತೆಲಿದ್ದಾರೆ. ಬಂದಾಗ 7 ವರ್ಷ ಆಯಿತು, 8 ವರ್ಷ ಆಯಿತು, 10 ವರ್ಷ ಆಯಿತು. ಆದರೆ ಇವತ್ತಿನ ದಿನ ಅವ್ರಿಗೆ 25 ವರ್ಷ ಆಗಿದೆ. ನಾನೇ ಸ್ವತಃ ನಿಂತ್ಕೊಂಡು ಅವ್ರನ್ನ ಮದುವೆ ಮಾಡಿಸಿದ್ದೀನಿ. ಅವರಿಗೆಲ್ಲ ಮಕ್ಕಳಾಗಿದೆ. ಇವತ್ತಿನ ದಿನ ಅವರು ಒಳ್ಳೆಯ ಸಂಬಳವನ್ನು ತಗೋತಾ ಇದ್ದಾರೆ. ಅವರಿಗೆಲ್ಲ ಒಂದು ವೆಹಿಕಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಬೈಕ್ ಮೇಲೆ ಕೂತ್ಕೊಂಡು ಅವರು ಒಂದು ಬಹಳ ಸಂತೋಷದಿಂದ ಮನೆಗೆ ಹೋಗ್ತಾರೆ. ಅವರಿಗೆ ನೃತ್ಯವನ್ನು ಮಾಡ್ತಾರೆ, ದೇಶ ವಿದೇಶಗಳಿಗೆ ಹೋಗ್ತಾರೆ ಅವರು. ಯಾಕಂದರೆ ಯಾವ ಸಮಾಜ ಅವರಿಗೆ ಅನುಕಂಪ ಬೇಕು ಅಂತ ಇದ್ದರೂ ಆ ಸಮಾಜಕ್ಕೆ ನಾವು ಅವರಿಗೆ ಅನುಕಂಪ ಬೇಡ, ಅವಕಾಶ ಬೇಕು ಅಂಥೇಳಿ ಸಾಕಷ್ಟು ನಾವು ನೃತ್ಯ ರೂಪಗಳನ್ನು ಮಾಡಿಸಿ ಅವ್ರ ಕೈಲಿ ಇವತ್ತಿನ ಅವ್ರ ಕಾಲ ಮೇಲೆ ಅವರು ನಿಂತಿದ್ದಾರೆ. ಜನ ಯಾರು ಅಂದ್ಕೊಂಡ್ರು ಅವರು ಕೈ ಕಾಲಿಲ್ಲ, ಅವ್ರು ಏನು ಮಾಡೋಕ್ಕಾಗೋದಿಲ್ಲ ಸಮಾಜದಲ್ಲಿ ಅಂತ ಹೇಳಿದ್ರು, ಅವ್ರಿಗೆ ಸಹ ಅವರು ಒಂದು ಉತ್ತರವನ್ನು ಕೊಡ್ತಾ, ನಾವು ಸಹ ಜೀವನದಲ್ಲಿ ಇಷ್ಟೊಂದು ಸಾಧನೆಯನ್ನು ಮಾಡಿದ್ದೀವಿ, ನಾವು ಸಹ ಒಂದು ಸಮಾಜದ ಒಂದು ಅಂಶ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಅವ್ರು ಕೊಡ್ತಾ ಇದ್ದೀವಿ. ಓಕೆ ಸರ್, ಇನ್ನು ವಿಶೇಷ ಚೇತನರಿಗಾಗಿ ಎಬಿಲಿಟಿ ಅನ್ಲಿಮಿಟೆಡ್ ಅನ್ನುವಂತಹ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೀರಿ. ಅದರ ಸಂಸ್ಥಾಪಕರು ಸಹ ನೀವೇ ಆಗಿದ್ದೀರಿ. ಯಾವ ರೀತಿ ಕಾರ್ಯಚಟುವಟಿಕೆಗಳಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ? ಎಬಿಲಿಟಿ ಅನ್ಲಿಮಿಟೆಡ್ ಮತ್ತು ಮಿರಕಲ್ ಆನ್ ವೀಲ್ಸ್ ಎರಡು ನಮ್ಮ ಸಂಸ್ಥೆ. ಇಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲ ರೀತಿಯ ವಿಶೇಷ ಚೇತನರು, ಅದು ಕಿವಿ ಕೇಳದೇ ಇರಬಹುದು, ಅಥವಾ ದೈಹಿಕವಾಗಿ ಅಂಗವಿಕಲರಿರಬಹುದು, ಅಥವಾ ಕಣ್ಣು ಕಾಣದಿರತಕ್ಕಂಥವ್ರು ಇರ್ಬೋದು, ಎಲ್ಲರಿಗೂ ಸಹ ನಾವು ಅವ್ರಿಗೆ ಸಮಾಜಕ್ಕೆ ಕಲೆಯ ಮೂಲಕ ಒಂದು ಹೊಸ ಒಂದು ದೃಷ್ಟಿಯನ್ನು, ಹೊಸ ಒಂದು ಚೇತನವನ್ನು ತಂದು ಜನಗಳಿಗೆ ನಾವು ಇಲ್ಲ ತೋರಿಸ್ತಾ ಇದ್ದೀವಿ. ಅಂದರೆ ಇವನ್ ದೇ ಕ್ಯಾನ್ ಡೂ ಇಟ್ ಇನ್ ದ ಸೊಸೈಟಿ. ಇನ್ನು ಎಷ್ಟು ರಾಜ್ಯಗಳಲ್ಲಿ ಈ ಒಂದು ಸಂಸ್ಥೆ ಇದೆ ಸರ್? ಎಲ್ಲೆಲ್ಲಿ ಪ್ರದರ್ಶನವನ್ನು ಕೈಗೊಳ್ತಾ ಇದ್ದೀರಿ ನೀವು? ನೋಡಿ, ಈಗ ದೆಹಲಿಯಿಂದ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನು, ಮತ್ತು ಕರ್ನಾಟಕದಲ್ಲೂ ಸಹ ಒಂದು ಹೊಸ ಒಂದು ಬ್ರ್ಯಾಂಚನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ಜನ ನಾವು ಕನ್ನಡಿಗ, ನೀವು ಕರ್ನಾಟಕದಲ್ಲಿ ಮಾಡಬೇಕು, ಸಾಕಷ್ಟು ಜನ ವಿಶೇಷ ಚೇತನರಿಗೆ ನೀವು ಒಂದು ಅವಕಾಶವನ್ನು ಕೊಡಬೇಕು ಅಂತ ಇದ್ದಾರೆ. ನಾನು ಎಲ್ರಿಗೂ ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಸಹಾಯ ಮಾಡಿ. ಯಾಕಂದರೆ ನಾನು ಬಂದು ಮತ್ತೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಸ್ಥೆಯನ್ನು ಮಾಡಬೇಕು ಅಂತಿದ್ದೀನಿ. ಅದು ಸ್ಥಳ ಆಗಲಿ ಯಾವುದೇ ಆಗಿ ಒಂದು ಸಹಾಯವನ್ನು ಮಾಡಿದ್ರೆ ಖಂಡಿತ ನಾನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತೀನಿ. ಈಗಿರ್ತಕ್ಕಂಥ ಸಂಸ್ಥೆಯಲ್ಲಿ ನಾವು ರಾಜ್ಯದ ಸಾಕಷ್ಟು ಜನ, ಅದು ರಾಂಚಿ ಆಗಲಿ, ಅಂದರೆ ಉತ್ತರಾಖಂಡ ಆಗಲಿ, UP ಆಗಲಿ, ಪಂಜಾಬ್ ಆಗಲಿ, ಡೆಲ್ಲಿ ಆಗಲಿ, ಉತ್ತರ ಪ್ರದೇಶ ಆಗಲಿ, ಹೀಗಾಗಿ ಸಾಕಷ್ಟು ರಾಜ್ಯಗಳಿಂದ ನಮ್ಮ ಕಲಾವಿದರು ಬಂದಿದ್ದಾರೆ, ವಿಶೇಷ ಚೇತನರು ಬಂದಿದ್ದಾರೆ. ಅವರಿಗೆ ನಾವು ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇದ್ದೀವಿ, ಒಳ್ಳೆಯ ಕಲಾವಿದರನ್ನಾಗಿ ಮಾಡಿದ್ದೀವಿ. ಅವರು ಅದು ಟೆಲಿವಿಷನ್ ಆಗಿರಲಿ, ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಭವನದಿಂದ ಹಿಡಿದು, ಯಾಕಂದರೆ ನಾವು ಸ್ಪೆಷಲ್ ಆಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಪ್ರಣಬ್ ಮುಖರ್ಜಿಯವರ ಸಮ್ಮುಖದಲ್ಲಿ, ಮತ್ತು ಇಂಗ್ಲೆಂಡಿನ ಪಾರ್ಲಿಮೆಂಟಲ್ಲೂ ಸಹ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅವರು ಈ ಉದಾಹರಣೆಗೆ ಈಗ ಕೃಷ್ಣನ ಪಾತ್ರವನ್ನು ಮಾಡ್ತಾ ಇದ್ದಕ್ಕಂಥ ಗುಲ್ಶನ್ ಕುಮಾರ್ ತಂದೆ ತಾಯಿಗಳು ಪ್ರೆಸ್ ಮಾಡ್ತಾರೆ, ಅವರು ಬಟ್ಟೆಯನ್ನು ಪ್ರೆಸ್ ಮಾಡ್ತಕ್ಕಂಥ ಕೆಲಸ. ಅಂಥ ಹುಡುಗ ಇವತ್ತಿನ ದಿನ ಒಬ್ಬ ಸೂಪರ್ ಸ್ಟಾರ್ ಆಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ಯಾಕಂದರೆ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಜೆಫ್ರಿ ಅಂತಕ್ಕಂಥ ಒಬ್ಬ ವಿಶೇಷ ಚೇತನ ವ್ಯಕ್ತಿ ಫ್ರಾನ್ಸಲ್ಲಿ 1 ನಿಮಿಷಕ್ಕೆ 32 ಸುತ್ತು ಮತ್ತು ಸ್ಪಿನ್ ಮಾಡಿ ಅವನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ದ. ಆದರೆ ನನ್ನ ಶಿಷ್ಯ 1 ನಿಮಿಷಕ್ಕೆ 63 ಸ್ಪಿನ್ ಸುತ್ತುಗಳನ್ನು ಹಾಕಿ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿ
ಕೇವಲ ಭಾರತ ದೇಶಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ನಮಗೆ ಅನುಕಂಪ ಬೇಡ, ಅವಕಾಶ ಬೇಕು. ವೀಲ್ ಚೇರ್ ಮೇಲೆ ಕೂತ್ಕೊಂಡು ಸಹ ನಾವು ಪ್ರಪಂಚವನ್ನು ಸುತ್ತಬಲ್ಲರಿ ಅಂತೇಳಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಸರಿ, ನಾನು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೂ ಕೂಡ ನಿಮ್ಮ ಒಂದು ಕಾರ್ಯಕ್ರಮ ಸೇರಿದೆ ಅಂತ ಕೇಳ್ಪಟ್ಟಿದ್ದೇನೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಇದೊಂದು ಒಂದು ಸಂತೋಷದ ಸುದ್ದಿ ಅಂತ ಹೇಳಬೇಕು. ಯಾಕಂದರೆ ಜನ ರೆಕಾರ್ಡ್ ಮಾಡೋದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವೆಲ್ಲ ಕೆಲಸ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಒಂದು ಅನ್ವೇಷಣೆ ಆಗಲಿ, ಆವಿಷ್ಕಾರವಾಗಲಿ, ನೃತ್ಯ ಕಾರ್ಯಕ್ರಮ ಆಗಲಿ, ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗ್ತಾ ಇದೆ, ಲಿಮ್ಕಾ ಬುಕ್ ವರ್ಲ್ಡ್ ರೆಕಾರ್ಡ್ ಆಗ್ತಾ ಇದೆ. ಯಾಕಂದರೆ 10,000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕೊಟ್ಟಿರೋದಕ್ಕೋಸ್ಕರ ನಮಗೆ ಲಿಮ್ಕಾ ಬುಕ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ. ವೀಲ್ ಚೇರ್ ಮೇಲೆ ಕೂತ್ಕೊಂಡು ಜನ ಆ ಕಲ್ಚರಲ್ ಇಕ್ವಾಲಿಟಿ ಏನಿದೆ ಅದು ಬಹಳ ಮುಖ್ಯವಾದಂಥ ಅಂಶ ಇಲ್ಲಿ. ಅದನ್ನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಕ್ವಾಲಿಟಿ ಇನ್ ಎಜುಕೇಷನ್, ಇಕ್ವಾಲಿಟಿ ಇನ್ ದಿ ಸೊಸೈಟಿ ಎಲ್ಲ ಮಾತಾಡ್ತಾ ಆದರೆ ಕಲ್ಚರಲ್ ಇಕ್ವಾಲಿಟಿ ಏನಿದೆ ಆ ಒಂದು ಬಹಳ ಮುಖ್ಯವಾದಂಥ ಅಂಶ ಈಗ. ಯಾಕಂದರೆ ಚೆನ್ನಾಗಿ ನೆನಪಿದೆ, 25 ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ ಜನಗಳಿಗೆ ಹೇಳ್ತಾ ಇದ್ದೆ, ದಯವಿಟ್ಟು ಅವಕಾಶ ಕೊಡಿ, ಇವರು ಬಹಳ ಒಳ್ಳೆಯ ಕಲಾವಿದರು, ವೀಲ್ ಚೇರ್ ಮೇಲೆ ಕೂತ್ಕೊಂಡು ಬಹಳ ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾರೆ ಅಂಥೇಳಿ. ಆದರೆ ಯಾವುದೇ ಒಂದು ರೀತಿಯಾದ ಒಂದು ರೆಸ್ಪಾನ್ಸ್ ಬರ್ತಾರೆ ಇಲ್ಲ. ನನಗೆ ಅನ್ನಿಸ್ತಾ ಇತ್ತು, ಇನ್ನೂ ಈ ಒಂದು ಅವಕಾಶ ಇವ್ರನ್ನ ನಾವು ಪ್ರಪಂಚಾದ್ಯಂತ ಕರ್ಕೊಂಡು ಹೋಗಬೇಕು, ಇವ್ರುಗಳ ಕಾರ್ಯಕ್ರಮಗಳನ್ನ ಮಾಡಿಸ್ಬೇಕು ಅಂಥೇಳಿ ನನ್ನ ಮನಸ್ಸು ಹೇಳ್ತಾ ಇತ್ತು. ಹಾಗಾಗಿ ನಾನು ಭರತನಾಟ್ಯವನ್ನು, ಅಂದರೆ ಶಾಸ್ತ್ರೀಯ ನೃತ್ಯ ಭರತನಾಟ್ಯವನ್ನು ವೀಲ್ ಚೇರ್ ಮೇಲೆ ಮಾಡಿದ್ವಿ. 3 ಗಂಟೆಗಳ ಕಾಲ ಸತತವಾಗಿ ನಾನು 10 ವರ್ಷಗಳ ಹಿಂದೆ ಈ ಕಾರ್ಯಕ್ರಮ ಚೆನ್ನೈಯಲ್ಲಿ ಮಾಡಿದಾಗ ಅಲ್ಲಿ ವೈಜಯಂತಿ ಮಾಲಾ ಅವರು ಸಹ ಬಂದಿದ್ದರು, ಸಾಕಷ್ಟು ಗುರುಗಳು ಸಹ ಬಂದಿದ್ದರು. ಅವ್ರು ಹೇಳಿದ್ರು, ವೀಲ್ ಚೇರ್ ಮೇಲೆ ಕೂತ್ಕೊಂಡು ಭರತನಾಟ್ಯ ಮಾಡಿದ್ರು ಸಹ ಯಾವುದೇ ರೀತಿಯ ಕಡಿಮೆ ಇಲ್ಲ, ಇಲ್ಲಿ ಶಾಸ್ತ್ರೋಕ್ತವಾಗಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅಂತೇಳಿ. ಅದೊಂದು ಇತಿಹಾಸ. ಇವತ್ತಿನ ದಿನ ವೀಲ್ ಚೇರ್ ಮೇಲೆ ಕೂತ್ಕೊಂಡು ನಮ್ಮ ಶಿಷ್ಯರು ಭರತನಾಟ್ಯ ಕಲೆಯನ್ನು ಮಾಡ್ತಾರೆ. ಸೈಯದ್ ಪಾಷಾ ಅವರು ಸಂಯೋಜಿಸಿದಂತಹ ಭರತನಾಟ್ಯದ ವಿಶೇಷ ಝಲಕ್ ಇಲ್ಲಿದೆ. ಸಮಾಜದಲ್ಲಿ ವಿಶೇಷಚೇತನರನ್ನು ನೋಡುವಂತಹ ರೀತಿಯೇ ಬೇರೆಯದ್ದಾಗಿರುತ್ತೆ. ಅವರು ಕೂಡ ಮನುಷ್ಯರೇ, ಅವರಲ್ಲೂ ಪ್ರತಿಭೆ ಇದೆ ಅಂತ ಪಾಷಾ ಅವರು ತೋರಿಸ್ಕೊಟ್ಟಿದ್ದಾರೆ. ಇವರೊಂದಿಗೆ ಮಾತುಕತೆಯನ್ನು ಮುಂದುವರಿಸ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್.